ಆ ಪರಮೇಶ್ವರನ ಒಂದು ಕ್ಷಣೆಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ನಮ್ಮದೇ ದಿನಕ್ಕೆ ನಮಗೆ ಆಹ್ವಾನ ಮಾಡಿರುವಂತ ನಮ್ಮ ಸುಮನ್ ಬೆಹೆಂಜಿ ಅವರಿಗೆ ಮೊಟ್ಟ ಮೊದಲು ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಯಾಕಂದ್ರೆ ಒಂದು ಸೆಂಟರ್ ನಡೆಸೋದಿದೆ ನೋಡ್ರಿ, ಅದು ಬಹಳ ಶಕ್ತಿ ಬೇಕು, ಅದು ಒಂದು ತಾಯ್ತನದಿಂದ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಮೊದಲು ನಾನು ಅವರಿಗೆ ಶರಣಾರ್ಥಿಯನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸುಮನ್ ಬೆಹೆಂಜಿ ಅವರು, ನಾನು 19 ವರ್ಷದವಳಿದ್ದಾಗ ನಾನು ಅವ್ರಿಗೆ ನೋಡಿದ್ದ, ನಮ್ಮ ಬಾಲ್ಕಿಯಲ್ಲಿ ಬಂದಿದ್ರು. ನಾನು ನೋಡಿದ ಮೇಲೆ ನಿಮ್ಗೆ ಗೊತ್ತಲ್ಲ, ಹಳ್ಳಿ ಹುಡುಗಿಯರೆಲ್ಲ ಹೇಳಿರ್ತಾರೆ. ಸೊ ನಾನು ಮರ್ದಿನ ಕಾಲೇಜ್ಗೆ ಹೋಗಿ PUC ಫಸ್ಟ್ ಇಯರ್ ಏನಿದ್ದೆ ನಾನು, ನಿಂಗೆ ಗೊತ್ತದ ಅಲ್ಲಿ ಒಬ್ಬರು ಅಕ್ಕೋರರ ಅವ ಬೇಂಜಿ ಅನ್ನೋದು ಗೊತ್ತಿರ್ತಿದಿಲ್ಲ ನಮ್ಗ, ಒಬ್ಬರ ಸೇಮ್ ಐಶ್ವರ್ಯ ಇದ್ದಂಗೆ ಅಲ್ಲ ಅವರು ನಡಿ ರೋಗ ಅಂತೇಳಿ ಅವ್ರಿಗೆ ನೋಡ್ಲಕ್ ಕರ್ಕೊಂಡು ಹೋಗಿದ್ದಾನೆ ಎಲ್ಲರಿಗೂ, ನೀವ್ ನೋಡಕ್ ನಡಿ ಅಂತೇಳಿ ಫುಲ್ ಒಂದು 10-15 ಜನರ ಟೀಮ್ ಮಾಡಿದಾನ. ದಿನ ಎಲ್ಲಿ ಹೋಗಂದ್ರೆ ಅವ್ರಿಗೆ ನೋಡ್ಲಕ್ ಹೋಗೋದು. ನಮ್ಗೆ ಮುರ್ಲಿ ಅದು ಏನು ತಿಳಿತಿಲ್ಲ, ವಯಸ್ಸಾಂಡಿತ್ತು. ಈಗ ಈ ರೀತಿ ಇದೆ 7 ದಿನ ಕೋರ್ಸು, ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ಹಾಗಾಗಿ ಅವತ್ತಿನಿಂದ ಇವತ್ತಿನ ತನಕ ಅದು ಯಾವುದೋ ಒಂದು ಶಕ್ತಿ ಇದೆ ನೋಡ್ರಿ, ಅದು ಬಹಳ ಅದ್ಭುತವಾಗಿ ಕಾರ್ಯ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾನು ಅವರನ್ನ ನೋಡಿ ನಾನು ಕಲ್ತಿದ್ದು. ಹಾಗಾಗಿ ಅವರಿಗೆ ಮೊದಲ ಶರಣಾರ್ಥಿ. ಅದಾದ್ಮೇಲೆ ಈ ಸೆಂಟರ್ನ ರಂಗಮ್ಮ ಬೆಹೆಂಜಿ ಅವರಿದಾರಲ್ಲ, ಅವ್ರು ನನ್ನ ಜೀವನದ ರಂಗ್ ಚೇಂಜ್ ಮಾಡಿದ್ರು. ನನ್ನ ಜೀವನದ ರಂಗು ಪೂರ್ತಿ ಬ್ಲ್ಯಾಕ್ ಕಲರ್ ಆಗಿತ್ತು. ಕಲರ್ ಇರ್ಲಿಲ್ಲ ನನ್ನ ಲೈಫ್ನಲ್ಲಿ, ಪೂರ್ತಿ ಕಳ್ಕೊಂಡ್ಬಿಟ್ಟಿದ್ದ. ಏನೆಲ್ಲವೂ ಒಂದು ಹೆಣ್ಣಿಗೆ ಬೇಕು, ಅದು ಯಾವುದೂ ಇಲ್ಲದಂತಹ ಒಂದು ಸ್ಥಿತಿಗೆ ನಾನು ಬಂದು ನಿಂತಾಗ 100ಕ್ಕೆ 100ರಷ್ಟು ಇವತ್ತು ಯಾವ ಮಾಸ್ಟರ್ ಮೈಂಡ್ ಟ್ರೈನರ್, ಯಾವಳು 2 ಲಕ್ಷ ಜನರ ಜೀವನಕ್ಕೆ ದಾರಿದೀಪ ಆಗಿರುವಂತಹ ನಾನು ಒಂದು ಸಲ ಬಹಳ ಭಯಂಕರ ಕತ್ತಲೆಯೊಳಗೆ ನನ್ನ ಜೀವನ ಇತ್ತು. ಅವಾಗ ಅಚಾನಕ್ಕೆ ಒಂದು ಪ್ರೋಗ್ರಾಮ್ದಾಗ ನಮ್ಮ ರಂಗಮ್ಮ ಬೆಹೆಂಜಿ ಅವರು ನನಗೆ ಬಹಳ ಸಮಾಧಾನ ಮಾಡಿ, ನಾನು ಅವ್ರಿಗೆ ಹೇಳ್ತೀನಿ ಯಾವಾಗ್ಲೂ ನಮ್ಮ ಅಫರ್ಮೇಶನ್ ಮಾಸ್ಟರ್ ಅಂತ ಹೇಳಿ ಕರಿತೀನಿ. ಅವಾಗ ನನಗೆ ಬಾಬನ್ ಸ್ಲೋಗನ್ಗಳನ್ನ ಹೇಳಿದವರು, ಅಕ್ಕೋರೆ ಹಿಂಗೆ ಹೇಳಿ, ನಾನು ಶ್ರೇಷ್ಠ ಆತ್ಮ ಇದ್ದೀನಿ ಅಂತ ಹೇಳಿ, ನಾನು ಶ್ರೇಷ್ಠ ಇದ್ದೀನಿ ಅಂತ ಹೇಳಿ. ಅವಾಗ ನನ್ನ ಬಗ್ಗೆ ಬೆಂಜಿ ಶ್ರೇಷ್ಠ ಇಲ್ಲೆಲ್ಲ ಹೆಂಗ್ ಹೇಳ್ಬೇಕು, ನೀವ್ ಹೇಳ್ತಾ ಹೋಗ್ರಿ ಅದು ಆಗುತ್ತೆ ಅಂತ. ಗೊತ್ತಿಲ್ಲ, ಹಂಗ ನನಗೂ ಅನಿಸ್ತು. ಅವ್ರು ಹೇಳತ್ತಾರಂದ್ರೆ ಏನೋ ಇರ್ಬೋದು. ಅದನ್ನ ನನ್ನ ಲೈಫ್ ನಲ್ಲಿ ನಾನು ಅಳವಡಿಸ್ಕೊಂಡ ಬರ್ತಾ 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 ನನ್ನ ಜೀವನದಲ್ಲಿ ನನ್ಗೆ ಗೊತ್ತಿಲ್ಲದಾಗ ಆ ಅಫರ್ಮೇಶನ್ಸ್, ಆ ಗ್ರಾಟಿಟ್ಯೂಡ್ ಏನಿತ್ತು ನೋಡ್ರಿ, ಅದು ಬಹಳ ದೊಡ್ಡ ಹಂತದಲ್ಲಿ ನನಗೆ ಪರಿವರ್ತನೆ ಇತ್ತು. ಹಾಗಾಗಿ ವಿಶೇಷವಾಗಿ ನಮ್ಮ ರಂಗಮ್ಮ ಬೆಹೆಂಜಿ ಅವರಿಗೂ ಗ್ರಾಟಿಟ್ಯೂಡ್ ಸಲ್ಲಿಸ್ತೀನಿ, ನನಗೆ ಅವಕಾಶ ಸಿಕ್ಕಿದೆ ಇವತ್ತು ಹೇಳೋದಕ್ಕೆ. ಅದಾದ್ಮೇಲೆ ಜ್ಞಾನದ ಖಣಿಯಾಗಿ ಭಾವದ ವೀಣೆಯನ್ನ ಇಡೀ ಕನ್ನಡದಲ್ಲಿ ನುಡಿಸುವಂತ ನಮ್ಮ ಬೀದರ್ ಸೆಂಟರ್ನ ಗುರುದೇವಿ ಬೆಹೆಂಜಿ ಅವರಿಗೂ ಸಮೇತ ನಾನು ಶರಣಾರ್ಥಿಯನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲೆಲ್ಲ ನನ್ನ ಆತ್ಮೀಯ ಗೆಳತಿ ಇದ್ದಾರೆ, ನಮ್ಮ ಶ್ರೀಮತಿ ಮೇಡಮ್ ಅವರಿದ್ದಾರೆ, ಪ್ರೇಮ ಅವರಿದ್ದಾರೆ, ನಮ್ಮ ಮಹಾದೇವಿ ಅವರಿದ್ದಾರೆ. ನಾವೆಲ್ಲ ಬಹಳ ಆಪ್ತರು. ಇಲ್ಲಿಂದ ಕಂದಗೂಡಕ್ಕೆ ನಾನು ಡ್ಯೂಟಿ ಮಾಡ್ತಿದ್ದೆ. ನಾನು ಅವಾಗಲೂ ಸುಮ್ಮನಿರಕ್ಕಿ ಅಲ್ಲ, ಎಲೆಕ್ಷನ್ ಅದು ಇದು ಗಡ್ಬಡ್ ಮಾಡೋದು, ಸುಮ್ಮನೆ ಏನಾದ್ರೂ ಮಾಡ್ತಾ ಇರ್ತಿದ್ದ. ಅಂತ ಟೈಮ್ನಲ್ಲಿ ನನಗೆ ಬಹಳಷ್ಟು ಸಾಥ್ ಕೊಟ್ಟವರು ನನ್ನ ಎಲ್ಲ ಗೆಳತಿಯರಿದ್ದಾರೆ. ಜೊತೆಗೆ ತಾವೆಲ್ಲರೂ ಸಮೇತ ನನ್ನ ಎದುರಿಗೆ ಇದ್ದೀರಿ ಅಂದ್ರೆ ಇವತ್ತು ಒಂದಿಷ್ಟು ನಾವು ನಮ್ಮ ಬಗ್ಗೆ ಅವಲೋಕನೆ ಮಾಡಿಕೊಳ್ಳೋಣ. ನಾವು ಸಂಸಾರಸ್ಥರು, ನಮ್ಗೆ ಜವಾಬ್ದಾರಿ ಇದೆ, ನಮ್ಗೆ ಕನಸುಗಳು ಬಹಳ ಇವೆ. ಹೇಳ್ತಾರೆ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ. ಆದ್ರೆ ನಮ್ಗಿರಟ್ ಆಸೆ ಜಗತ್ತಲ್ಲಿ ಯಾರಿಗೂ ಇಲ್ಲ, ಇದು ಒಪ್ತೀವಲ್ಲ ನಾವೆಲ್ಲ. ಬಹಳ ಆಸೆ ಇದೆ ನಮ್ಗೆ. ಹಾಗಾಗಿ ನಾನು ಎಲ್ಲೋ ಒಂದ್ ಕಡೆ ನನ್ಗನಿಸುತ್ತೆ, ನಿರಾಶೆಯಾಗಿ ಬದುಕೋದ್ಕಿಂತ ಆಸೆಯಿಂದ ಬದುಕೋಣ, ಅದೇನ್ ತಪ್ಪಿಲ್ಲ. ಆದ್ರೆ ಒಂದು ದುರಾಶೆ ಮಾಡೋದು ಬೇಡ ಅನ್ನುವಂಥದ್ದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದು. ಹಾಗಾಗಿ ಇವತ್ತು ಮಹಿಳೆ ಅನ್ನುವಂತಹ ಒಂದು ಪದವನ್ನ ನಾವೇನಾದ್ರೂ ನೋಡಿದ್ರೆ, ಮಹಾ ಅಂದ್ರೆ ಶ್ರೇಷ್ಠವಾಗಿರುವಂತಹ, ಇಳಿ ಅಂದ್ರೆ ಭೂಮಿ, ಅಂದ್ರೆ ಭೂಮಿ ಮೇಲೆ ಭೂಮಿಗಿಂತಲೂ ಶ್ರೇಷ್ಠವಾಗಿರುವಂತಹ ಪಾತ್ರ ಯಾರಾದ್ರೂ ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಅದು ಮಹಿಳೆನೇ ಇದ್ದಾಳಲ್ಲ. ಹಾಗಾಗಿ ಅಂತಹ ದೊಡ್ಡ ಕಾರ್ಯವನ್ನ ಮಾಡುವಂತಹ ಮಹಿಳೆ ಬ್ರಹ್ಮ ಹೇಳ್ತಾರೆ ನೋಡಿ, ನಮ್ಮ ಸಾಂಪ್ರದಾಯಿಕವಾಗಿ ಏನ್ ಹೇಳ್ತಾರ, ಬ್ರಹ್ಮ ಏನ್ ಮಾಡಿದಂದ್ರೆ ಸೃಷ್ಟಿಯನ್ನ ನಿರ್ಮಾಣ ಮಾಡಿದ ಅನ್ನುವಂಥದ್ದು ನಾವು ಪುರಾಣಗಳಲ್ಲಿ ಅಲ್ಲಿ ಇಲ್ಲಿ ಓದ್ತೀವಿ. ಆದ್ರೆ ಬ್ರಹ್ಮ ಸೃಷ್ಟಿ ಮಾಡಿದ್ದು ಎಷ್ಟು ಸತ್ಯ ಇದೆ ನೋಡ್ರಿ, ಅದು ಸ್ತ್ರೀ ಮೂಲಕನೇ ಮಾಡಿದ್ದು ಅಷ್ಟೇ ಸತ್ಯ ಇದೆ. ಹಾಗಾಗಿ ಈ ಜಗತ್ತನ್ನ ಬೆಳಗೋದಕ್ಕೆ, ಇದು ಬೆಳೆಯೋದಕ್ಕೆ ಮೂಲವಾಗಿ ಯಾರಾದ್ರೂ ಸಮರ್ಪಣಾ ಭಾವದಿಂದ ಇಲ್ಲಿ ಏನಾದ್ರೂ ಕಾರ್ಯ ನಡೀತಾ ಇದೆ ಅಂದ್ರೆ ಅದು ಕೇವಲ ಸ್ತ್ರೀ ಶಕ್ತಿಯಿಂದ ಮಾತ್ರ ನಡೀತಾ ಇದೆ. ಹಾಗಾಗಿ ನಮ್ಮೊಳಗೆ ಒಂದು ಅನಂತವಾಗಿರುವಂತಹ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ
ತಕ್ಷಣಕ್ಕೆ ಜೋಡಿಸಿಕೊಳ್ಳುವಂತ ಸಾಮರ್ಥ್ಯ ಇದೆ ನೋಡ್ರಿ, ಅದು ಹೆಣ್ಮಕ್ಳ ಹತ್ರ ಇದೆ. ಅದಾದ್ಮೇಲೆ ಮೆಡಿಟೇಷನ್ ಫೀಲ್ಡಿಗೆ ಬಂದಾಗ ಇಲ್ಲೂ ಹೇಳ್ತಾರೆ, ಮೆಡಿಟೇಷನ್ ಯಾರಿಗೆ ಬಹಳ ಬೇಗ ಕನೆಕ್ಟ್ ಆಗುತ್ತೆ, ಪರಬ್ರಹ್ಮ ಅಂದ್ರೆ ಪರಮಾತ್ಮನ ಶಕ್ತಿ ಯಾರಿಗೆ ಬೇಗ ಒಲಿಯುತ್ತೆ ಅಂದ್ರ ತಾಯಿಯ ಹೃದಯ ಇದ್ದವರಿಗೆ ಒಲಿಯುತ್ತೆ. ತಾಯಿಯ ಹೃದಯ ಅಂದ್ರೆ ಯಾರ್ದು? ಅದು ನಮ್ಮದೇ ಹೃದಯ. ಮತ್ತೆ ನಮ್ಮ ಸುತ್ತಲೂ ಸಮೇತ ಸಾಕಷ್ಟು ಜನ ನೋಡೋದಕ್ಕೆ ಪುರುಷರಿದ್ದಿರ್ತಾರೆ, ಅದ್ರ ಒಳಗೊಂದು ತಾಯಿತನ ಇದ್ದಿರುತ್ತೆ. ಹಾಗಾಗಿ ಅಂತಹ ತಾಯಿಯ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡಿ, ಅದು ಪರಮಾತ್ಮನಿಗೆ ಬಹಳ ಇಷ್ಟ ಇದೆ. ಹಾಗಾಗಿ ನೀವು ಮುರಳಿಯಲ್ಲಿ ನೋಡ್ತೀರಲ್ಲ, ಭೋಲೆ ಬಾಲೆ ಮಾತಾಯಿ ಅಂತ ಹೇಳ್ತಾರೆ, ಬಾಬಾ ಬಹಳ ಸಲ ನೆನ್ಪು ಮಾಡ್ತಾರೆ. ಮತ್ತೆ ಸಾಕಷ್ಟು ಸಲ ನೀವು ಕೇಳಿರ್ಬೋದು, ಬೇಂಜಿ ಅವ್ರು 4 ತಾಸು ಮಾಡಿದ ಮೆಡಿಟೇಷನ್, ನಮ್ದು 1 ತಾಸು ಮಾಡಿದ್ದು ಬರಬರದ. ನಾವು ಖುಷಿ ಆಗ್ಲಕ್ಕೆ ಹಂಗೆ ಅನ್ಕೊಂಡಿವಿ, ಅದು ಏನೋ ಗೊತ್ತಿಲ್ಲ ನನಗೆ, ಆದ್ರೆ ಯಾವಾಗ್ಲೂ ಬರುತ್ತೆ. ಅವಾಗ ಎಲ್ಲೋ ಒಂದ್ ಕಡೆ ಅನಿಸ್ತದೆ ನಮ್ದು ಲೈಫಿನಾಗೆ ಇದ್ದೀವಿ ಅಂತ. ಅವ್ರು ಸತಿಗೂ ಹೋದ್ರು ನೆಕ್ಸ್ಟ್ ಟೈಮ್ ಇದ್ರೆ ನಮ್ದು ನಂಬರ್ ಬರುತ್ತೆ ನನಗೆ ಅವಾಗ ಅನಿಸುತ್ತೆ. ಬಟ್ ನಂಬರ್ ಅಂತೂ 100% ಬರುತ್ತೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಸೊ ಹಾಗಾಗಿ ನಾನಿವತ್ತು ನಿಮ್ಗೆ ಹೇಳೋದು ಏನು ಅಂದ್ರ, ನಮ್ಮ ಸಂಸಾರದ ಜೊತೆಗೆ ನಾವು ಯಾವ ರೀತಿಯ ಸಾಧನೆಯನ್ನ ಮಾಡಬೇಕು, ಸಾಧಿಸ್ಬೇಕು ನಾವು. ನೋಡ್ರಿ, ನಮ್ಗೆ ಬಾಲ್ಯದಿಂದಲೂ ಒಂದು ವಿಚಿತ್ರವಾದ ಒಂದು ಡ್ರೀಮ್ ಏನು ಅಂದ್ರ, ನಾವು ಏನಾದ್ರೂ ಸಾಧನೆ ಮಾಡದೇ ಇದ್ದಾಗ ನಾವು ಜಗತ್ತಿಗೆ ಬಂದು ವಾಪಸ್ ಹೋಗಿದ್ದು ಯಾರಿಗೆ ಗೊತ್ತೇ ಆಗೋದಿಲ್ಲ, ನ್ಯೂಸೇ ಇರೋದಿಲ್ಲ ನಮ್ಗೆ. ನೀವು ನೋಡ್ರಿ, ಯಾವ ಸಂಸಾರ, ಯಾವ ಮನೆ, ಯಾವ ಮಕ್ಕಳು, ಯಾವ ಗಂಡ, ಎಲ್ಲಾ ಸರಿ ಬಡದಾಡತ್ತೀವಿ. ಒಂದ್ ಸಲ ಕಟ್ ಅಂತಿದ್ದು ನಿಂತಿರ್ಬೋದು, ಒಳಗ್ ಬರೋದು ಹೋಗೋದು ವಾಯು ತತ್ವ. ಅವಾಗ ಎಲ್ಲರೂ A4 ಸೈಜ್ ಫೋಟೋ. ಮತ್ ಈಗೀಗ ಜ್ಯೋತಿಷಿಗಳಲ್ಲಿ ಹೊಸ ಪರಂಪರೆ ಬಂದದ, ಏನು ಅಂದ್ರೆ ಓದೋ ಫೋಟೋ ಮನೆಯಾಗ ಇಟ್ಬೇಡ್ರಿ ಅಂತ. ಈಗ ನಾವು ದೊಡ್ಡ ಮನ್ಸ್ ಮಾಡಿ ನಮ್ಮ ಅಜ್ಜಿ ತಾತಂದೆಲ್ಲ ಫೋಟೋ ಇಟ್ಟಿದ್ದೇವೆ, ಇವ್ರದ್ದು ಹೊಲ ಇವ್ರ ಮನಿ ನಾವೆಲ್ಲ ತಿಲ್ಲತ್ತೀವಿ ಅಂದ್ರೆ ನಮ್ಮ ಮೈಂಡ್ ಅಲ್ಲದ. ಈಗ ಅದು ಆಪ್ಷನ್ ಇಲ್ಲ ಟೋಟಲಿ. ಹಾಗಾಗಿ ಪ್ರತಿಯೊಬ್ಬರು ನೆನ್ಪಿಟ್ಕೋರಿ, ಯಾರ ಸಲುವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ನೋಡ್ರಿ, ಅದು ಎಲ್ಲಿ ತನಕ ನಮ್ಮನ್ನ ಕಾಪಾಡುತ್ತೆ ಅಥವಾ ನಮ್ಗೆ ಕಾಯುತ್ತೆ ಅಥವಾ ನಮ್ಮೊಳಗೆ ಅಂತದ್ದೊಂದು ಎನರ್ಜಿ ಕೊಡುತ್ತೆ. ಹಾಗಾಗಿ ನಾನು ನಿಮ್ಗೆ ಹೇಳೋದು ಏನು ಅಂದ್ರ, ದಿನದ 23 ಗಂಟೆ ಏನ್ ಬೇಕಾಗಿದ್ ಮಾಡ್ರಿ, 1 hour ಮಾತ್ರ ಸೆಲ್ಫ್ ಸಲುವಾಗಿ ತೆಗಿ, ನಿಮ್ಮ ಸಲುವಾಗಿ. ನನ್ನ ಲೈಫ್ ನಲ್ಲಿ ಇಷ್ಟೇ ಮಾಡಿ, ದಿನಕ್ಕೆ 1 ತಾಸು 2 ತಾಸು, ಈಗ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ನಂದು ಆಗುತ್ತೆ. ಆದ್ರೆ ದಿನದ 1 hour ಏನ್ ಮಾಡ್ತೀನಿ ಅಂದ್ರೆ ನನ್ನ ಸಲುವಾಗಿ ನಾನು ತಗೊಳ್ತೀನಿ, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ನಾನು ಇಡೀ ಜೀವನ, ಇಡೀ ಒಂದಿನ ಮುಗಿದು ಹೋಯ್ತು, ನಾನು ಎಲ್ಲಿ ಏನ್ ಮಾಡೀನಿ, ಏನ್ ಮಾಡ್ಬೇಕಿತ್ತು, ಏನ್ ಮಾಡೀನಿ, ಎಲ್ಲೆಲ್ಲಿ ತಪ್ಪಾಗಿದೆ, ಆಗುತ್ತೆ ತಪ್ಪು, ಅದನ್ನ ಕರೆಕ್ಷನ್ ಮಾಡ್ತೀನಿ. ಮರ್ದಿನ ಮತ್ತೆ ಅದ್ರ ಮೇಲೆ ಅಬ್ಸರ್ವೇಷನ್ ಮಾಡ್ತೀನಿ, ಇವತ್ತು ಏನಾದ್ರು ಮಾಡ್ತಾ ಇದ್ದೀನ ಇಲ್ಲ, ಮತ್ತೆ ಅದರ ಮೇಲೆ ಮತ್ತೆ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಹಾಗಾಗಿ ನಾನು ಪ್ರತಿ ದಿನಾನು ಸಮೇತ ನಾನು ಒಂದ್ ರೀತಿಯ ಒಂದು ಸ್ಟೆಪ್ ಪ್ರೋಗ್ರೆಸ್ ಅಂದ್ರೆ ಸಕ್ಸಸ್ ನ ಒಂದು ಸ್ಟೆಪ್ ಅನ್ನ ಇಡೋದಕ್ಕೆ ನನಗೆ ಸಾಧ್ಯ ಇತ್ತು. ಎಲ್ಲಿ ಅಂದ್ರ ನನ್ನ ಆತ್ಮಾವಲೋಕನ ಮಾಡಿಕೊಂಡಿದ್ದೇನೆ. ಹಾಗಾಗಿ ಈಗ ನಾವೆಲ್ಲರೂ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ಡನ್? ಎಲ್ಲ ರೆಡಿ ಇದ್ದೀರಿ? ಎಲ್ಲರೂ ನೇರವಾಗಿ ಕೂಡ್ರಿ. ನಿಮ್ಮ ಬೆನ್ನು ಉರಿ ಇದೆ ನೋಡಿ, ಸ್ವಲ್ಪ ನೇರವಾಗಿರ್ಲಿ. 2 ಕಣ್ಣನ್ನ ಮುಚ್ಚಿ, ನಾನು ಹೆಂಗೆ ಹೇಳ್ತೀನಿ ಹಾಗೆ ನೀವು ಆಕ್ಟಿವಿಟಿ ಮಾಡ್ತಾ ಹೋಗ್ಬೇಕು. ಓಕೆನಾ? ಹಾ, ಎಲ್ಲರೂ ನೇರವಾಗಿ ಕುಳಿತುಕೊಂಡಿದೆ ಅಂತ ಅನ್ಕೊಂಡಿದ್ದೀನಿ. ಅವರೇ ನೀವು ಕಣ್ಣು ಮುಚ್ಚ್ರಿ. ಹಾ, ಎಲ್ಲರೂ ನೇರವಾಗಿ ಕುಳಿತುಕೊಂಡು 2 ಕಣ್ಣನ್ನ ಮುಚ್ಚಿ ಸಂಪೂರ್ಣ ನಿಮ್ಮ ಚಿತ್ತ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸುತ್ತಾ, ಇದೀಗ ನಿಮ್ಮ ಕಣ್ಣ ಎದುರಿಗೆ ಒಂದು ಸರ್ಕಲ್ ಅನ್ನ ಮಾಡಿ, ಅಂದ್ರೆ ಒಂದು ಗೋಲಾಕಾರವಾಗಿರುವಂತಹ ಚಿತ್ರವನ್ನ ಇಳಿಸ್ರಿ ನಿಮ್ಮ ಕಣ್ಣ ಎದುರಿಗೆ. ಅದರಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾರನ್ನ ಅತ್ಯಂತ ಹೆಚ್ಚು ಪ್ರೀತಿಸ್ತೀರಿ ಆ ಫೋಟೋನ ಅಲ್ಲಿ ನೋಡಿ. ನೀವು ನೋಡಿದ್ದೀರಿ ಅಂತ ಹೇಳಿ ಅನ್ಕೊಳ್ಳಿ. ಆ ಫೋಟೋ 1ನೇ ಸರ್ಕಲ್, ಅವರನ್ನ ಸಂಪೂರ್ಣ ಗಮನಿಸಿ. ಅದಾದ್ಮೇಲೆ ಮತ್ತೆ ಅದರ ನಂತರ 2ನೇ ಸರ್ಕಲ್ ಅನ್ನ ಮಾಡಿ, ಅಲ್ಲಿ 2 ಫೋಟೋನ ನೋಡ್ರಿ. ನೀವು ಅವರನ್ನು ಸಮೇತ ಪ್ರೀತಿಸ್ತೀರಿ ಮತ್ತೆ ಗೌರವಿಸ್ತೀರಿ. ಅವರು ನಿಮ್ ಜೀವನದಲ್ಲಿ ಏನೋ ಒಂದು ವ್ಯಾಲ್ಯೂ ಅನ್ನ ಆಡ್ ಮಾಡಿ ಇದ್ದವರಿದ್ದಾರೆ. ಸೊ ಹಾಗಾಗಿ ಅವ್ರ 2 ಫೋಟೋನ ನೋಡ್ರಿ. ನೀವು ನೋಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಈ ಲಾಸ್ಟ್ ಮತ್ತೆ 3ನೇ ಸರ್ಕಲ್ ಅನ್ನ ಮಾಡಿ, ಅಲ್ಲಿ 3ರನ್ನ ಗಮನಿಸಿ. ಯಾರ್ಯಾರಿದ್ದಾರೆ ನಿಮ್ಮ ಲಿಸ್ಟ್ ಅಲ್ಲಿ? ಎಸ್. ಸೊ ನಿಧಾನಕ್ಕೆ ಕಣ್ತೆರೀರಿ, ನಿಧಾನಕ್ಕೆ ರಿಲ್ಯಾಕ್ಸ್ ಆಗ್ರಿ. ಟೋಟಲ್ ಎಷ್ಟು ಜನರಿಗೆ ನೋಡಿದೀವಿ ನಾವು? ಎಷ್ಟು ಜನರಿಗೆ? ಫಸ್ಟ್ ಲಿಸ್ಟ್ ನಲ್ಲಿ 1, ಸೆಕೆಂಡ್ ಅಲ್ಲಿ 2, ಲಾಸ್ಟ್ ಅಲ್ಲಿ 3. ಟೋಟಲ್ ಗಣಿತ ಎಷ್ಟಾಯ್ತು? 6 ಜನ.
ಗಣಿತ ಎಲ್ಲ ಸೇಮ್ ಅದ ಅಂತ ಅನ್ಕೊಂಡಿ. ಬೀದರ್ದಾಗೂ 6 ಆಗುತ್ತೆ, ಹಳೆಕೇಟಲ್ಲೂ 6 ಆಗುತ್ತೆ. ಎಷ್ಟು ಜನರಿಗೆ ನೋಡಿದ್ವಿ ನಾವು? 6 ಜನರಿಗೆ. ಈಗ ನನ್ನ ಪ್ರಶ್ನೆಯನ್ನ ಬಹಳ ಸ್ವಲ್ಪ ಗಂಭೀರವಾಗಿ ತಗೋರಿ. ಈ 6 ಜನರ ಲಿಸ್ಟ್ ಅಲ್ಲಿ ನೀವೆಲ್ಲಿದ್ದೀರಿ ಅಂತ ಇದ್ದೀರಿ? 6ಕ್ಕೆ 60 ಮಾಡ್ತೀನಿ ಟೈಮ್ ಇಲ್ಲ. 60 ಮಾಡಿದ್ರೆ ಜಗತ್ತಲ್ಲಿ ಎಲ್ಲರನ್ನ ಹುಡುಕಾಡುವಂತಹ ವ್ಯಕ್ತಿ ತನ್ನನ್ನ ತಾನೇ ಹುಡುಕೋದಿಲ್ಲ. ಇಲ್ಲೇ ನಾವು ಫೇಲ್ ಇದ್ದೀವಿ. ಗೊತ್ತಾಗ್ತದೆ ಎಲ್ಲರಿಗೂ? ಸೊ ಹಾಗಾಗಿ ಒಬ್ಬ ಮಹಿಳೆ ಎಲ್ಲಿ ಅವಳಿಗೆ ಟೆನ್ಷನ್ ಹೆಚ್ಚಾಗುತ್ತೆ, ಎಲ್ಲಿ ಅವಳಿಗೆ ಸ್ವಲ್ಪ ತೊಂದರೆ ಅನುಭವಿಸ್ತಾಳಂದ್ರ ಅವಳ ಲಿಸ್ಟ್ ನಾಗ ಅವಳ ಹೆಸರಿಲ್ಲ ನೋಡ್ರಿ. ಫಸ್ಟ್ ಲಿಸ್ಟ್ ನಾಗ ಯಾರು ನೋಡಿದ್ರಿ? ಬೆಂಜಿ ಅವ್ರ ಪಾಪನ್ ಫೋಟೋ ನೋಡ್ಯಾರ ಅಂತ ಅನ್ಕೊಂಡಿ ನಾ. ಹಾ, ಅದು ನಾನೇನಂತೀನಿ ಅಂದ್ರ ಫಸ್ಟ್ ಲಿಸ್ಟ್ ನೋಡಕ್ ಫಸ್ಟ್ ಹೆಸರು ಯಾರ್ದಿರ್ಬೇಕು? ನಮ್ದಿರ್ಬೇಕು. ಇದು ಒಂದೇ ಥೇರಿ ಇತ್ತು ನೋಡ್ರಿ, ಇದು ನನ್ನ ಲೈಫ್ ಚೇಂಜ್ ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನಮ್ಮ ಲಿಸ್ಟ್ ಅಲ್ಲಿ ನಾವಿದ್ದಾಗ ಮಾತ್ರ ನಾವು ನಮ್ಮ ಸಲುವಾಗಿ ಸಮಯವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ, ಏನೋ ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಒಂದು ವೇಳೆ ನಮ್ಮ ಲಿಸ್ಟ್ ಅಲ್ಲಿ ನಾವಿಲ್ಲ ಅಂದ್ರ ನಾವ್ ಏನ್ ಮಾಡ್ತೀವಿ ಅಂದ್ರ ಯಾರ್ಯಾರ ಒಳಗ್ ಪಿಕ್ಚರ್ ಕಾಣ್ಯಾರ ಅವ್ರ ಕೈದಾಗ ಎಲ್ಲ ರಿಮೋಟ್ ಅವ ನಮ್ದು. ಗೊತ್ತಾಗ್ತದ? ರಿಮೋಟ್ ಕಂಟ್ರೋಲ್ ಅವ್ರ ಕೈದಾಗ, ಸ್ಪೆಷಲಿ ಹೆಣ್ಮಕ್ಳು ಗಂಡನ ಕೈದಾಗ ರಿಮೋಟ್ ಕಂಟ್ರೋಲ್ ಅದ ನಮ್ದು. ಈಗ ನಮ್ಮ ಮನೆಯವ್ರು ಭಾರಿ ಖುಷಿ ಆದ್ರು ಅಂತ ತಿಳ್ಕೊಂಡು ಫುಲ್ ಖುಷಿ. ಈಗ ಅವತ್ ಬಂದ್ ಅವ್ರು ಏನ್ ಮಾಡ್ತಾರ, ಕಾಮಿಡಿ ಸೀನಿಂದ ಒಂದು ರಿಮೋಟ್ ಬಟನ್ ಹಾಕ್ತಿ. ಈಗ ಅವ್ರು ನಗ್ತಾರ, ನಾವು ನಗ್ತೀವಿ, ಫುಲ್ ಖುಷಿ. ಮನೆಯಾಗ ಕೇಳ್ಬೇಡಿ. ಅಪ್ಪಿ ತಪ್ಪಿ ಗಂಡ್ಸ್ ಮಕ್ಕಳು ಇರ್ತಾರ, ಹೊರ ಹೋಗಿ ಏನೋ ಎಡವಟ್ ಮಾಡ್ಕೊಂಡು ಬಂದಿರ್ತಾರ ಮನೆ. ಈಗ ಯಾವ ಚಾನಲ್ ಚೇಂಜ್ ಆಗುತ್ತೆ ಮನೆಯಾಗ? ಗೊತ್ತಾಯ್ತಾ? ಈಗ ಅವ್ರು ಟೆನ್ಷನ್ ಮಾಡ್ಕೊಂಡ್ರೆ ಭಯಂಕರ. ಯಾವಾಗ್ಲೂ ನೆನ್ಪಿಟ್ಕೋರಿ, ಸಕಾರಾತ್ಮಕ ಶಕ್ತಿ ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಅದಕ್ಕಿಂತ 100 ಪಟ್ಟು ಎಕ್ಸ್ಟ್ರಾರ್ಡಿನರಿ ಎನರ್ಜಿ ನಕಾರಾತ್ಮಕದ್ದು ಎಲ್ಲ ಮನೆ ಮಂದಿಗೆ ಬರುತ್ತೆ. ಸೊ ಹಾಗಾಗಿ ಅವ್ರು ಟೆನ್ಷನ್ ಮಾಡ್ಕೊಂಡಿದ ತಕ್ಷಣ ರಿಮೋಟ್ ತಗೊಂಡ್ ಬಂದು ಏನ್ ಮಾಡ್ತಾರ, ಅವರು ಟೆನ್ಷನ್ ಚಾನಲ್ ಹಚ್ಚಿಬಿಡ್ತಾರೆ. ಈಗ ಅವ್ರ ಟೆನ್ಷನ್ ಯಾವ್ದು ಯಾರಿಗೆ ಪಾಸ್ ಆಗುತ್ತೆ? ಈಗ ಮನೆಯಲ್ಲಿ ಬೇಕಾದ್ರೆ ನೋಡ್ರಿ, ಟೆನ್ಷನ್ ಫಸ್ಟ್ ಒಬ್ರಿಗೆ ಬರುತ್ತೆ, ಸಿಟ್ಟು ಮೊದಲು ಒಬ್ರಿಗೆ ಬರುತ್ತೆ ಮನೆಯಲ್ಲಿ, ನೀವು ಗಮನಿಸಿ. ಅದಾದ್ಮೇಲೆ ಅದು ಏನ್ ಫ್ರೀಕ್ವೆನ್ಸಿ, ಎಷ್ಟು ಭಯಂಕರ ಎನರ್ಜಿಗೆ ಅಂದ್ರ ನಾವು ಸುಮ್ಮಿದ್ರು ನಮಗ್ ಬರುತ್ತೆ. ನಾವ್ ಯಾರ ಹೋಗಲ್ಲ ಆದ್ರೂ ನಮಗ್ ಬರುತ್ತೆ. ನಾವ್ ಇಬ್ರು ಮಾಡಿದೀವ ಮತ್ ಮಕ್ಳು ಬರ್ತಾವ ಒಳಗ್. ಮನೆ ಸುಮ್ ಇರ್ಲಾರ್ದಕ್ಕೆ ಅತ್ತಿ ಹೋಗಕ್ ಇರ್ತಾಳ, ಆಕಿ ಹೋಗಕ್ಕೆ ಒಳಗ್ ಬರ್ತಾವ. ಈಗ ಆಗಿ ಫುಲ್ ಮನೆ ತುಂಬಾ ಏನ್ ಮಾಡ್ಕೊತೀವಿ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನಿಮ್ಮ ಕಂಟ್ರೋಲ್ ಇದೆ ನೋಡ್ರಿ, ನಿಮ್ಮ ರಿಮೋಟ್ ಕಂಟ್ರೋಲ್ ಯಾರ ಹತ್ರ ಇರ್ಬೇಕು? ನಮ್ಮ ಹತ್ರ ಇದೆ. ನನ್ನಂತೂ ನನ್ನ ಕೈದೊಳಗೆ ಇದೆ, ನಾನು ಯಾರಿಗೂ ಕೊಡೋದಿಲ್ಲ. ಅದು ಒಂಥರ ಸಿಂಹಾಸನ ಇದ್ದಂಗ, ನಾವೇ ಮೊದಲು ಅದಕ್ಕೆ ಮಾತ್ರ ಏನಾದ್ರೂ ಮಾಡೋದು. ಸೊ ಹಾಗಾಗಿ ಎಲ್ಲಿಯವರೆಗೆ ಮಹಿಳೆ ತನ್ನನ್ನ ತಾನು ಗಮನಿಸೋದಿಲ್ಲ, ತನ್ನನ್ನ ತಾನು ಪ್ರೀತಿಸೋದಿಲ್ಲ, ತನ್ನನ್ನ ತಾನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಸಕ್ಸಸ್ ಅಂತಿದೆ ನೋಡಿ, ಅದು ಸಾಧ್ಯ ಇಲ್ಲ. ಹಾಗಾಗಿ ಇವತ್ತೇನ್ ಮಾಡೋಣ, ಸರ್ಕಲ್ ಚೇಂಜ್ ಮಾಡೋಣ. ಓಕೆ, ಈಗ ಮತ್ತೆ ಕಣ್ಮುಚ್ಚ್ರಿ, ತೆಗೆಯರಿ. ಯಾರು ಫೋಟೋ ಫಸ್ಟ್ ಅದ ಸ್ವಲ್ಪ ಸೈಡಿಗೆ ಇಟ್ರಿ, ಅವ್ರಿಗೇನು ಅಪರಾಧ ಮಾಡಕ್ ಬೇಡ, ಪಾಪ ಇದ್ದಾರೆ, ಅಲ್ಲೇ ಸ್ವಲ್ಪ ಸೈಡಿಗೆ ಇಟ್ರಿ. ಮತ್ತೊಂದ್ಸಲ ಕಣ್ಮುಚ್ಚ್ರಿ, ಮತ್ತೆ ನೇರವಾಗಿ ಕೊಡ್ರಿ. ಈಗ ನೋಡಿ ಎಷ್ಟು ಹ್ಯಾಪಿನೆಸ್ ಇದೆ, ನಿಮ್ ಲಿಸ್ಟ್ ನ ಬರ್ಲತ್ತಿರಿ, ಆಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಮೊದಲ ಸರ್ಕಲ್ ನಲ್ಲಿ ಪ್ರೇಮ ಲಿಸ್ಟ್ ನಲ್ಲೇ ಇರ್ಬೇಕು. ಫಸ್ಟ್ ನಿಮ್ಮ ಫೋಟೋನ ಮೊದಲ ನಿಮ್ಮ ಸರ್ಕಲ್ ನಲ್ಲಿ ನೋಡ್ಕೊಳ್ರಿ. ಅದಾದ್ಮೇಲೆ ಮತ್ತೆ ಮೊದಲು ಯಾರಿಗೆ ಮೊದಲೇ ಸರ್ಕಲ್ ನಲ್ಲಿ ಇಟ್ರಿ ಅವ್ರಿಗೆ 2 ತರಿ, 2 ಇದ್ದವರು 3 ಬರ್ತಾರ, 3ರಲ್ಲಿ ಒಬ್ರು ಮಾತ್ರ ಎಕ್ಸ್ಟ್ರಾ ಆಗಿರ್ತಾರೆ. ಎಸ್. ಸೊ ನಿಧಾನಕ್ಕೆ ಕಳ್ತೀರಿ. ನೀವು ನಿಮ್ ಲಿಸ್ಟ್ ನ ಬಂದಿರಿ ಅಂತ ಅನ್ಕೊಂಡಿನಿ, ಬಂದಿರಿ. ಈಗ ಸಿಂಹಾಸನ ರೆಡಿ ಆಯ್ತು ನಿಮ್ಗೆ. ಈಗ ಅದ್ರಲ್ಲಿ ಯಾರಿಗೆ ಬರಲ್ಲ ಕೊಡಂಗಿಲ್ಲ ನಾವು, ತಿಳಿತಾ? ಜೀವನದಲ್ಲಿ ಸಂದರ್ಭಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಹೋರಾಟ ಇರುತ್ತೆ, ಏನೆಲ್ಲವೂ ನಡೀತಾ ಇರುತ್ತೆ. ಯಾವಾಗ್ಲೂ ಇದು ಜಿಗ್ಜಾಗ್ ಇದ್ದಲ್ಲಿ ಜಿಗ್ಜಾಗ್ ನಡೀತಾ ಇರುತ್ತೆ. ಆದ್ರೆ ನಾನೇನ್ ಮಾಡ್ಬೇಕು, ನನ್ನನ್ನ ನಾನು ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಾಗ ಮಾತ್ರ ನಾನು ಏನಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪರಮಾತ್ಮನ ಈ ಮನೆ ಇದೆ ನೋಡಿ, ನನ್ನೊಳಗಿನ ನಾನು ಯಾರು ಅಂತ ಕಲಿಸೋದೇ ಇಲ್ಲಿರುವಂತ ದೊಡ್ಡ ಲೆಸನ್ ಇದೆ. ಹಾಗಾಗಿ ನಿಮ್ಮನ್ನ ನೀವು ಪ್ರೀತಿಸ್ತೀರಿ ಅಂದ್ರೆ ಇಲ್ಲಿ ದಿನ ಬರ್ತೀರಿ ಅಂತ ನಾನಂತೂ ಅನ್ಕೊಂಡಿನಿ. ಪ್ರತಿದಿನೂ ಪ್ರಯತ್ನ ಮಾಡ್ರಿ. ಮತ್ ನನ್ಗಂತೂ ಬಹಳ ಸಲ ನನ್ನ ಅನುಭವ ಇದೆ. ಯಾವಾಗ್ಲೂ ನಾನು ರೇಂಜಿಗೆ ಬಂದ್ಮೇಲೆ ಹೇಳ್ದಾದೆ, ನಾನು ಏನಾರ ಗಡ್ಬಡ್ ಮಾಡ್ದಂತ ತಿಳ್ಕೊ, ಗಡ್ಬಡ್ ಮಾಡ್ತೀನಿ, ನಾನು ಸುಮ್ಮಿರಂಗಿಲ್ಲ. ಗಡ್ಬಡ್ ಮಾಡ್ದಂದ್ರೆ ಒಬ್ರು ಬೆಳ್ಳೋಗಿದ್ದವ್ರು ಬರ್ತಾರೆ ಅಂತಿಲ್ಲ. ವೈಟ್ ಸ್ಯಾರಿ ಹಾಕೊಂಡು ಯಾರಿರ ಪರಮಾತ್ಮ ಬಿಡೋದಿಲ್ಲ. ನಾನು ಅದೇಂದ ಬಿಟ್ಟೆನೆಂದರೆ ಬಿಡದಿ ಮಾಯೆ, ಸುಟ್ಟೆನೆಂದರೆ ಸುಡದಿ ಮಾಯೆ. ಯಾರ ಒಬ್ರು ಬಂದು ಮಾತು ತಗೊಂಡ್ ಬರ್ತಾರೆ ನನ್ನ ಕೈಗೆ. ಬಹಳ ಸಲ ನಾನು ನೋಡಿದ್ದೀನಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಆ ಪರಾತ್ಪರವಾಗಿರುವಂತಹ ಪರಮಾತ್ಮನ ಶಕ್ತಿ ಇದೆ ನೋಡಿ, ಆ ಶಕ್ತಿಯ ಒಂದು ಉದ್ದೇಶ ಇದೆ.
ಆ ಶಕ್ತಿಗೊಂದು ಉದ್ದೇಶ ಇದೆ. ಯಾವ ಉದ್ದೇಶ ಇದೆ ಹೇಳ್ರಿ? ಜಗತ್ ಪರಿವರ್ತನೆ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡು ಅದರ ಕಾರ್ಯವನ್ನ ಸಂಪೂರ್ಣ ಮಾಡೋದಕ್ಕಂತ ನಾವು ಪೃಥ್ವಿಗೆ ಈ ಜನ್ಮ ತಗೊಂಡ್ ಬಂದವರು. ಹಾಗಾಗಿ ಇದು 84ನೇ ಜನ್ಮ ಇದೆ ನೋಡಿ, ಇದು ನ್ಯೂ ಬರ್ತ್, ಹೊಸ ಹುಟ್ಟು ಇದೆ, ಹೊಸ ಜನ್ಮ ಇದೆ. ಈ ಜನ್ಮದಾಗಿ ಹಳೆ ರಿಲೇಷನ್ ಟೆನ್ಷನ್ ಆಗ್ತಾ ಇದೆಯಲ್ಲ ಹೇಳ್ರಿ ನೀವು. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಇಲ್ಲಿ ಎಷ್ಟೆಷ್ಟು ನಾವು ಬರ್ತಾ ಹೋಗ್ತೀವಿ ನೋಡ್ರಿ, ನಮ್ಮ ಒಳಗಿನ ಎನರ್ಜಿ ಇದೆ ನೋಡಿ, ಅದು ಏನಾಗ್ತಾ ಹೋಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಅವಾಗ ನಾವು ನಮ್ಮೊಳಗೊಂದು ಹೋರಾಡುವ ಶಕ್ತಿ ಅಂದ್ರೆ ಯಾವ ರೀತಿ ನಮ್ಮ ಶರೀರ ಇದೆ ನೋಡ್ರಿ, ಶರೀರ ಯಾರಿಗೆ ರೋಗಗಳು ಜಾಸ್ತಿ ಬರುತ್ತೆ ಹೇಳ್ರಿ? ಯಾವ ವ್ಯಕ್ತಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ಅವನಿಗೆಲ್ಲಾನು ಅಟ್ಯಾಕ್ ಆಗ್ತಾ ಇರುತ್ತೆ. ಸೇಮ್ ಅದೇ ರೀತಿ ಇಲ್ಲಿರುವಂತಹ ಶಕ್ತಿ ಇದೆ ನೋಡಿ, ನಮಗೆ ಏನ್ ಮಾಡುತ್ತೆ ಅಂದ್ರೆ ಅಮೃತದ ತರ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಶರೀರ ಅಂತ ಏನಿದೆ ನೋಡಿ, ಇದಕ್ಕೆ ಅನ್ನಮಯ ಕೋಶ ಅಂತ ಹೇಳ್ತೀವಿ. ಎಲ್ಲರಿಗೂ ಗೊತ್ತಲ್ಲ, ಇದು ಬಾಡಿ ಇದೆ ನೋಡಿ ಶರೀರ, ಇದು ಅನ್ನಮಯ ಕೋಶ. ಇದು ಬದುಕೋದಕ್ಕೆ ಮೂಲ ರೀಸನ್ ಯಾವುದು ಅಂದ್ರೆ ಆಹಾರ.